ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ಯಾರಿಗೊತ್ತು, ನಿಮ್ಮಿಂದನೂ ಮುಂದೆ ಒಂದು ದಿನ ಗ್ರೇಟ್ ಸಾಧನೆಗಳು ಆಗಲಿರ್ಬೋದು ಅಲ್ವಾ? ಅದಕ್ಕೆ ಇಂದು ನಿಮಗೆ ಕಷ್ಟ ನಷ್ಟಗಳು ಆಗ್ತಾ ಇರೋದು. ನೆನಪಿಡಿ, ನಿನ್ನೆ ನಿಮ್ಮ ಹಾಗೆ ಮಲಗಿದ ಎಷ್ಟೋ ಜನ ಇಂದು ಕಣ್ಣೇ ತೆರೆದಿಲ್ಲ. ಆದರೆ ನಿಮಗೆ ಇಂದು ಒಂದು ಹೊಸ ದಿನ ಸಿಕ್ಕಿದೆ, ಹೊಸ ಅವಕಾಶ ಸಿಕ್ಕಿದೆ. ಟ್ರಸ್ಟ್ ಮೀ, ಯು ಆರ್ ಲಕ್ಕಿ. ನೀವು ಜಗತ್ತಿನಲ್ಲಿ ಲಕ್ಕಿ ಇದ್ದೀರಾ. ಬದುಕೆ ಒಂದು ಗ್ರೇಟ್ ಗಿಫ್ಟ್. ಎಂಜಾಯ್ ಎವ್ರಿ ಮೂಮೆಂಟ್. ಎಂಜಾಯ್ ಅಂದ್ರೆ ಕುಡಿದು ಕುಣಿದು ಕೇಕೆ ಹಾಕೋದಲ್ಲ, ಹೊಸ ಕೆಲಸ ಮಾಡೋದು, ಹೊಸ ಹವ್ಯಾಸ ಕಲಿಯೋದು. ಖಾಲಿ ಇರಬೇಡಿ. ಖಾಲಿ ಕುಳಿತರೆ ಕೆಟ್ಬಿಡ್ತೀರಾ. ಏನಾದ್ರೂ ಮಾಡ್ತಾ ಇರಿ. ನಿಂತ ನೀರೇ ಕೆಡುತ್ತೆ, ಹರಿಯೋ ನೀರು ಯಾವತ್ತಿದ್ರೂ ಕೆಡೋದಿಲ್ಲ. ಜನ ನಿಮ್ಮ ಬಗ್ಗೆ ಏನು ಮಾತಾಡ್ಕೋತಾರೆ ಅದನ್ನ ಗಮನ ಕೊಡೋದನ್ನ ಇವತ್ತೇ ನಿಲ್ಸಿ. ನಿಮಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಅವ್ರು ಯಾರು? ಸರಿ ಯಾವುದು ತಪ್ಪು ಯಾವುದು ನಿಮ್ಗೆ ಗೊತ್ತಿಲ್ವಾ? ಗೋ ಅಹೆಡ್ ವಿತ್ ರೈಟ್. ಸರಿಯಾದ ಜೊತೆ ಮುನ್ನುಗ್ಗಿ. ಅಂದ ಹಾಗೆ ನಾಚಿಕೆ ಪಡಬೇಕಾದ ಕ್ಯಾರೆಕ್ಟರ್ ಯಾವುದು ಈ ಭೂಮಿ ಮೇಲೆ ಇಲ್ಲ. ಎಲ್ಲ ತೂತಿನ ಮಡಿಕೆಗಳೇ. ಮೈ ಮರೆತು ದೇವ್ರೆ ತಪ್ಪು ಮಾಡಿರ್ತಾನೆ ಅಲ್ವಾ? ಸೊ ನಿಮ್ಮ ಬಗ್ಗೆ ಇರೋ ಅಂಜಿಕೆ, ನಾಚಿಕೆ, ಕೀಳ್ ಅರಿಮೆಗಳನ್ನ ಕಿತ್ತೆಸೆದು ನಿಮ್ಮ ಮಡಿಕೆಗಳಿಗೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ. ಜನ ಹೊಗಳಲಿ ತೆಗಳಲಿ ಇಲ್ಲ ಬೊಗಳಲಿ, ನಿಮ್ಮ ಗಮನ ನಿಮ್ಮ ಗುರಿ ಮೇಲೆ ಇರಲಿ. ನಿಮ್ಮನ್ನ ಬಿಟ್ಟು ನಿಮ್ಮನ್ನ ತಡೆಯೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನಿಮ್ಮ ಸೋಲಿಗೆ ಇತರರನ್ನ ದೂರಿದ್ರೆ ನಿಮ್ಮಷ್ಟು ಶತಮೂರ್ಖರು ಮತ್ತೆ ಯಾರೂ ಇಲ್ಲ. ಅರ್ಥ ಆಗ್ಲಿಲ್ವಾ? ಬೇರೊಬ್ಬರು ಅಡ್ಡಗಾಲು ಆಗಿದ್ದಾರೆ ಅಂತ ಅಂದ್ರೆ ಅವರನ್ನ ಒದ್ದು ಮುಂದೆ ಹೋಗಲಿಕ್ಕೆ ನೀವು ನೀವಾಗಿರ್ತೀರಿ. ಆದ್ರೆ ನಿಮ್ಮನ್ನ ನೀವೇ ಹಿಂದೆ ಎಳೆದರೆ ನಿಮ್ಮನ್ನ ಮುಂದೆ ತಳ್ಳೋರು ಯಾರು? ಗೆಲುವಿಗೆ ಸ್ಪೀಡ್ ಲಿಮಿಟ್ ಇಲ್ಲ. ನಿಮ್ಮ ವೀಕ್ನೆಸ್ಗಳೇ ನಿಮ್ಮ ಎದುರಾಳಿಗೆ ವೆಪನ್ ಆಗಿರ್ತವೆ. ಸಿಟ್ಟಿನಲ್ಲಿ ನಿರ್ಧಾರ ಕೈಗೊಂಡ್ರೆ ಅದು ನಿಮ್ಮನ್ನ ಸುಟ್ಟು ಹಾಕ್ತೆ ಬಿಡೋದಿಲ್ಲ. ನೀವು ಇವತ್ತು ಎಂಥ ಕಷ್ಟದಲ್ಲೇ ಇರಬಹುದು, ಆದ್ರೆ ನೆನಪಿರ್ಲಿ, ದೇವರು ನಿಮ್ಮನ್ನ ಯಾವುದೋ ಕಾರಣಕ್ಕೆ ಹುಟ್ಟಿಸಿದ್ದಾನೆ. ಅದು ಇಂದಿಲ್ಲ ನಾಳೆ ನೆರವೇರುತ್ತೆ. ಸುಮ್ಮನೆ ಕಾಯೋದು ನಿಮ್ ಕೆಲ್ಸ. ಎಷ್ಟೇ ನೀಚ, ಪಾಪಿ, ಕ್ರೂರಿ ಆಗಿದ್ರೂ ಪರವಾಗಿಲ್ಲ, ನೀವು ದರಿದ್ರವಲ್ಲ. ನಿಮಗೊಂದು ಬದಲಾವಣೆಗಳಿಗೆ ಖಂಡಿತ ಬರಲಿದೆ. ಮುತ್ತು ಮಾಡಲು ಸ್ವಾತಿ ಮಳೆಗಾಗಿ ಚಿಪ್ಪುಗಳೇ ಕಾಯಲ್ವೇ? ರಾಮನಿಗಾಗಿ ಶಬರಿ ಕಾಯಲಿಲ್ವಾ? ಹಾಗೆ ಸುಮ್ಮನೆ ಕಾಯೋದು ನಿಮ್ಮ ಕೆಲಸ. ನಿಮ್ಮಿಂದ ಮಹತ್ ಕಾರ್ಯಗಳು ನಡೆಯಲಿವೆ. ತಾಳಿ ಬಾಳಿ. ಕೈಲಾಗುವವರು ಮಾತ್ರ ಕನಸು ಕಾಣ್ತಾರೆ. ಕೈಲಾಗದವನು ಕಾರಣ ನೀಡ್ತಾನೆ. ಇದ್ರಲ್ಲಿ ನೀನ್ಯಾರು ಅಂತ ನಿನ್ನನ್ನ ನೀನೇ ಕೇಳ್ಕೊ. ಏನಾದ್ರೂ ಮಾಡಿ ನಿಮ್ಮ ಗೆಲುವಿನ ಗುರಿಯನ್ನು ಮುಟ್ಟಿ. ಯಾರಿಗೆ ಗೊತ್ತು, ನಿಮ್ಮ ಲಕ್ ನೆಕ್ಸ್ಟ್ ಸ್ಟಾಪ್ನಲ್ಲೇ ಇರಬಹುದು ಅಲ್ವಾ? ನಿಮ್ಮ ಪೇನ್ ಅನ್ನ ಪವರ್ ಆಗಿ ಬದಲಿಸಿ. ಕೆಲಸ ಮಾಡಿ. ರಾಜನಾಗಲು ರಾಣಿಯಲ್ಲ, ಸಾಮ್ರಾಜ್ಯ ಬೇಕಿರೋದು. ವರ್ಕ್ ಹಾರ್ಡ್.